ಮತ್ತು ನನಗೆ ಬಹಳ ಜನ ನಾನು ನಮಗೊಂದು 70,000 ಜನ ಅನೇಕ ಸಲಹೆಗಳನ್ನು ಕೊಟ್ಟಿದ್ರು. ಬ್ರ್ಯಾಂಡ್ ಬ್ಯಾಂಗ್ಳೂರ್ ಸಂಬಂಧಪಟ್ಟಂತೆ ಸಲಹೆಯನ್ನು ಕೊಟ್ಟಿದ್ರು. ಅವರಿಗೆ ಆಗ್ತಾ ಇದ್ದಂತಹ ಸಮಸ್ಯೆಗಳು, ತೊಂದರೆ, ಹ್ಯಾರಾಸ್ಮೆಂಟು, ಡಿಲೇ ಇವನ್ನೆಲ್ಲ ಕೂಡ ಸಾವಿರಾರು ಜನ ನಮಗೆ ತಿಳಿಸಿದ್ರು. ಸೊ ಒಂದೊಂದೇ ಅದನ್ನ ನಾವು ಕೆಲವನ್ನ ಬಜೆಟ್ಗಳಲ್ಲಿ ಘೋಷಣೆ ಮಾಡಿದ್ದೇವೆ. ಈ ವಿಚಾರನ ಕೆಲವು ಟ್ಯಾಕ್ಸ್ ವಿಚಾರಗಳಿತ್ತು. ಇಂತೆಲ್ಲ ವಿಚಾರಗಳಿದ್ದಂಥ ಸಂದರ್ಭದಲ್ಲಿ ಈಗ ನಾವು ನಮ್ಮ ನಾಗರಿಕರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಯಾರು ಕೂಡ ನಮ್ಮ ಕಚೇರಿಗಳಿಗೆ ಬಂದು ತಿರುಗಿ ಆ ನೋವನ್ನು ಅನುಭವಿಸಬಾರದು ಅಂತೇಳಿ ಸಾರ್ವಜನಿಕರಿಗೆ ತೊಂದರೆಯಿಂದ ದೂರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ನಂಬಿಕೆಯ ನಕ್ಷೆಯನ್ನ ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಸೊ ಬೆಂಗಳೂರಿನ ಎಲ್ಲ ನಾಗರಿಕರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಮೊದಲನೇ ಹಂತದಲ್ಲಿ ಫಸ್ಟ್ ಈ ಒಂದು ತಿಂಗಳು 2 ತಿಂಗಳು ರಾಜರಾಜೇಶ್ವರಿ ಮತ್ತು ದಾಸರಳ್ಳಿ ಏನು ವ್ಯಾಪ್ತಿ ಡಿವಿಷನ್ ಇದೆ, ವಾರ್ಡ್ ವಾರ್ಡ್ ಡಿವಿಷನ್ ಆರ್ ವಾರ್ಡ್, ದಾಸರಳ್ಳಿ ಝೋನ್ ನಲ್ಲಿ ಎಲ್ಲ ವಾರ್ಡು ಮತ್ತು ಆರ್ ನಗರ ಝೋನ್ ಅಲ್ಲಿ ಎಲ್ಲ ವಾರ್ಡು. ಇದನ್ನು ಫಸ್ಟ್, ಯಾಕೆಂದ್ರೆ ಏನಾದ್ರು ಇನಿ ರೆಕ್ಟಿಫಿಕೇಶನ್ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತಂದ್ರೆ ಅಲ್ಲಿ 2 ವಿಷನ್ ಇದೆ. ಅಲ್ಲಿ ಸ್ವಲ್ಪ ಅರ್ಬನ್ ಸೆಕ್ಷನ್ ಇದೆ, ಮಿಕ್ಕಿದ ಹೊಸ ಯೂನಿಟ್ಸ್ಗಳು ಹೊಸ ಏರಿಯಾನು ಕೂಡ ಸೇರ್ಕೊಳ್ತವೆ. ಅದಕ್ಕೆ 1-2 ತಿಂಗಳು ನಾವಲ್ಲಿ ಒಂದು ಟ್ರಯಲ್ ಬೇಸಿಸ್ ಅಲ್ಲಿ ಪ್ರಾರಂಭವನ್ನ ಪೈಲಟ್ ಪ್ರಾಜೆಕ್ಟ್ ಆಗಿ ನಾವು ತೆಗೆದುಕೊಳ್ತಾ ಇದ್ದೇವೆ. ಇದು ಎಲ್ಲ ಎಂಟೈರ್ ಬೆಂಗಳೂರಿಗೆ ಎಕ್ಸ್ಟೆಂಡ್ ಆಗ್ತದೆ ಇದು. ಸೊ ಅದಕ್ಕೆ ನಾನು ಒಂದು ಕರೆ ನಾಗರಿಕರಿಗೆ ಒಂದು ಕರೆ ಕೊಡ್ತಾ ಇದ್ದೀನಿ, ಒಂದು ಆರ್ಕಿಟೆಕ್ಟ್ಸ್ ಒಂದು ಕರೆ ಕೊಡ್ತಾ ಇದ್ದೀನಿ, ಒಂದು ಇಂಜಿನಿಯರ್ಸ್ ಕರೆ ಕೊಡ್ತಾ ಇದ್ದೀನಿ. ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಕೂಡ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ನಮ್ಮ ಕಾರ್ಪೊರೇಷನ್ ಅವರು ಅದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕೋ, ಆನ್ಲೈನ್ನಲ್ಲಿ ಏನೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡಬೇಕೋ ಅದಕ್ಕೆಲ್ಲ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಇನ್ನೊಂದು, ಈ ಹೊಸ 2000 ಬಿಜೆಪಿ ಗವರ್ಮೆಂಟ್ ಅಲ್ಲಿ 2020ರಲ್ಲಿ ಒಂದು ಅಮೆಂಡ್ಮೆಂಟ್ ತಂದ್ರು. ಅವರು ನಾನು ಅವ್ರಿಗೆ ದೂಷಣೆ ಮಾಡಬೇಕು, ಟೀಕೆ ಮಾಡಬೇಕು, ನನಗೆ ಅರ್ಥ ಆಗ್ತಾ ಇಲ್ಲ. ಈಗೇನು ನನಗೆ ಅವಶ್ಯಕತೆ ಇಲ್ಲ, ದೂಷಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಟೀಕೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಬಹಳ ಟ್ಯಾಕ್ಸ್ ನಲ್ಲಿ ಬಹಳ ಏರುಪೇರು ಹೊಸ ಆಕ್ಟ್ ತಂದಾಗ ಅವರು ಎಲ್ಲರಿಗೂ ಕೂಡ ಗಾಬರಿ ಆಯಿತು. ನಾನು ಮನೆಗೆ ಬಂತು, ನಿಮ್ಮ ಮನೆಗೆ ಬರಲಿದೆ ಸರ್ಕಾರ ಅಂತ ಹೇಳಿ ನಮ್ಮ ಜನಸ್ಪಂದನ ಕಾರ್ಯಕ್ರಮ ಹೋದಾಗ ಎಲ್ಲರೂ ಕೂಡ ಬಹಳ ಗಾಬರಿಯಾಗಿ ನಮಗೆ ಟ್ಯಾಕ್ಸು, ಪೆನಾಲ್ಟಿ ಮತ್ತೊಂದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಬಹಳ ಗಾಬರಿಯಿಂದ ಬಂದು ನೋಡ್ಕೊಳ್ತಾ ಇದ್ರು. ಮೊನ್ನೆ ಅಸೆಂಬ್ಲಿಯಲ್ಲಿ ನಾವು ಅದನ್ನು ಪಾಸ್ ಮಾಡಿದ್ರು, ತಂದು ಪಾಸ್ ಮಾಡಿ ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಪಾಸ್ ಮಾಡಿದ್ದೇವೆ. ಸೊ ಅದಕ್ಕೆ ಎಲ್ಲೆಲ್ಲಿ ಸಮಸ್ಯೆ ಇದೆ, ಎಲ್ಲೆಲ್ಲಿ ಫೈನ್ ಇದೆ, ಅದಕ್ಕೆಲ್ಲ 31/7/2024 ಕೂಡ ಇದನ್ನ ಎಲ್ಲರೂ ಕೂಡ ನಾವು ಟ್ಯಾಕ್ಸು ಪೆನಾಲ್ಟಿ ಯಾರು ಕಟ್ಟಿರ್ತಾರೆ ಅವರೆಲ್ಲರೂ ಕೂಡ ಇಂಟ್ರೆಸ್ಟ್ ನ ವೇವರ್ ಮಾಡೋಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಒನ್ ಟೈಮ್ ಸೆಟಲ್ಮೆಂಟ್ 31/1/2024 ನೀವೇನು ಟ್ಯಾಕ್ಸ್ ಕಟ್ಟಬೇಕೋ ನೀವು ಕಟ್ಟಬೇಕಷ್ಟೇ. ಇಂಟ್ರೆಸ್ಟು ಪೆನಾಲ್ಟಿನ ನಾವು ನಿಮಗೆ ವೇವರ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಬೆಂಗಳೂರು ನಾಗರಿಕರಿಗೆ ಇದನ್ನ ನೀವೆಲ್ಲ ಉಪಯೋಗಿಸ್ಕೊಳ್ಬೇಕು. ಯಾಕೆಂದ್ರೆ ನಾವೆಲ್ಲ ಮಧ್ಯದಲ್ಲಿ ಎಲೆಕ್ಷನ್ ಬ್ಯುಸಿಲಿ ಇರ್ತೀವಿ, ನೀವು ಭೇಟಿ ಮಾಡೋಕ್ಕಾಗೋದಿಲ್ಲ, ಆಫೀಸರ್ಸ್ ಇರ್ತಾರೆ. ಸೊ ಇದೆಲ್ಲ ಕೂಡ ನಾವು ಮಾಡಿಕೊಡ್ಬೇಕು. ಆಮೇಲೆ ಪೆನಾಲ್ಟಿ ಕೂಡ 200% ಇತ್ತು, 200% ಇದ್ದನ್ನು ಕೂಡ ಕಡಿಮೆ ಮಾಡಿದ್ವಿ. 200% ಇದ್ದಿಂದ ಒನ್ ಟೈಮ್ ಪೆನಾಲ್ಟಿ ಮಾಡಿದ್ವಿ. 200 ಇದರಿಂದ 100 ಅದನ್ನು ಕೂಡ ಕಡಿಮೆ ಮಾಡಿ ವ್ಯವಸ್ಥೆ ಮಾಡಿದ್ವಿ. ಸೊ ಆಮೇಲೆ ಏನಿತ್ತು ಅಂತಂದ್ರೆ ಕೆಲವರು 20 ವರ್ಷದಿಂದ ಕಟ್ಟಿರಲಿಲ್ಲ, ಕದ್ದಿರ್ತಿದ್ರು, ಮಾಡಿರ್ತಿದ್ರು, ತೋರಿಸ್ಕೊಂಡೇ ಇರಲಿಲ್ಲ. ಅಂತವೆಲ್ಲ ಕೆಲವ್ರಿಗೆಲ್ಲ ಅವನು 1,000 ರೂಪಾಯಿ ಕಟ್ಟಬೇಕಾದವನು 20 ವರ್ಷದ್ದು ಎಲ್ಲ ಲೆಕ್ಕ ಹಾಕಿದ್ರೆ ಅವನು ಕೊನೆಗೆ 25,000, 30,000, 40,000 ಎಲ್ಲ ಇತ್ತು. ಅಂದ್ರೆ ಆ ರೀತಿ ಕೆಲವರು ಲಕ್ಷ ಕಟ್ಟಬೇಕಾದವನು 25 ಲಕ್ಷ, 30 ಲಕ್ಷ, 50 ಲಕ್ಷ ಎಲ್ಲ ಕಟ್ಟಬೇಕಾದಂತ ಇತ್ತು. ಅದಕ್ಕೆ ನಾವು ಒಂದು ಕ್ಯಾಪ್ನ 5 ವರ್ಷ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಓನ್ಲಿ 5 years ವಿ ಆರ್ ಕ್ಯಾಲ್ಕುಲೇಟಿಂಗ್. 5 ವರ್ಷ, ಇನ್ನ 7 ವರ್ಷದ್ದು ಎಲ್ಲ ಬಿಟ್ಬಿಡ್ತೀವಿ, 6 ವರ್ಷ 7 ವರ್ಷದ್ದು ಎಲ್ಲ ಬಿಡ್ತೀವಿ. ಮಿನಿಮಮ್ 5 years ಲೆಕ್ಕಾಚಾರ ಹಾಕಿ ಅದನ್ನು ನಾವು ಅವ್ರ ಹತ್ರ ಉಸುಲು ಮಾಡೋಂಥ
ಅದು ಮಾಡ್ತೀವಿ. ಇದು ರೆಸಿಡೆನ್ಷಿಯಲ್ ಮಾತ್ರ, ಕಮರ್ಷಿಯಲ್ಗಿಲ್ಲ. ಇದು ನಮ್ಮ ರೆಸಿಡೆನ್ಷಿಯಲ್ ಮಾತ್ರ ಈ ವ್ಯವಸ್ಥೆನ ಮಾಡ್ತಾ ಇದೀವಿ. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ, ಬೆಂಗಳೂರು ನಗರದಲ್ಲಿ ಈ 2008ರಲ್ಲಿ 18 ಕ್ಯಾಟಗರೀಸ್ನ ತೀರ್ಮಾನ ಆಗಿತ್ತು. ವಿವಿಧ ಝೋನ್ಗಳನ್ನು ನಾವು ಮಾಡಿದ್ದು. 7 ಝೋನ್ಗಳನ್ನು ಮಾಡಿ ಬಹಳ ಕಾಂಪ್ಲಿಕೇಶನ್ ಆಗ್ತಾ ಇತ್ತು ಈ ಟ್ಯಾಕ್ಸ್ ಕೊಡೋಂಥದ್ದು. ಕೆಲವರು ಜಾಸ್ತಿ ಕೊಡಬೇಕಾದವ್ರು ಕಡಿಮೆ ಕೊಡ್ತಿದ್ದ, ಕಡಿಮೆ ಕೊಡಬೇಕಾದವ್ರು ಜಾಸ್ತಿ ಕೊಡ್ತಿದ್ದ. ಅದಕ್ಕೆ ಇವತ್ತು ನಾವು ಅಸೆಂಬ್ಲಿಯಲ್ಲಿ ಕೂಡ ನಾವು ಅದನ್ನು ತಂದು 2008, 2016ರಲ್ಲಿ ಲಾಸ್ಟ್ ರಿವಿಷನ್ ಆಯಿತು. ಯಾವುದು? ಪ್ರಾಪರ್ಟಿ ಗೈಡೆನ್ಸ್ ವ್ಯಾಲ್ಯೂ. ಸೊ ಅದಕ್ಕೆ ನಾವು ಗೈಡೆನ್ಸ್ ವ್ಯಾಲ್ಯೂನ ಹೈಯರ್ ಟ್ಯಾಕ್ಸ್ ಝೋನು ಅಂದ್ರೆ ಎ ಇಂದ ಬಿ ಝೋನ್ಗೆ ಹೋದ್ರೆ ಕೆಲವು ಕಡೆ ಜಾಸ್ತಿ ಕಟ್ಟೋದು, ಬಿ ಇಂದ ಸಿ ಇನ್ನೊಂದಕ್ಕೆ ಹೋದ್ರೆ ಕಡಿಮೆ ಕಟ್ಟೋದು, ಇವೆಲ್ಲ ಕೂಡ ಇತ್ತು. ಅದಕ್ಕೆ ಈಗ ಇಡೀ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಏನೇನು ಗೈಡೆನ್ಸ್ ವ್ಯಾಲ್ಯೂ ಫಿಕ್ಸ್ ಆಗಿದೆ, ಒಂದೇ ತರ ಕ್ಯಾಪ್ಟ್ ಒಂದನ್ನ ಏನು ಒಂದು ಯೂನಿಟ್ ಏರಿಯಾ ವ್ಯಾಲ್ಯೂಲಿ ಪ್ರಾಪರ್ಟಿ ಟ್ಯಾಕ್ಸ್ ಸಿಸ್ಟಮ್ ಅನ್ನ ಅಲ್ಲಿಯ ಸಂಬಂಧಪಟ್ಟಂತ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ನಾವು ಈ ಸಂದರ್ಭದಲ್ಲಿ ನಾವು ಫಿಕ್ಸ್ ಮಾಡಿದ್ದೇವೆ. ಇದು ಈ ಸಿಸ್ಟಮ್ ತಂದಿರೋದು ಸಿಂಪ್ಲಿಫೈ ಮಾಡಲಿಕ್ಕೆ. ಯಾವುದು ಇಂಡಿವಿಜುವಲ್ ಗೈಡೆನ್ಸ್ ವ್ಯಾಲ್ಯೂ ಏನಿದೆ, ಸಿಂಗಲ್ ಟ್ಯಾಕ್ಸ್ ಕೂಡ ಇಲ್ಲಿ ನಾವು ತೆಗೆದುಕೊಂಡು ಬರಲಿಕ್ಕೆ ಆವರೇಜ್ ಗೈಡೆನ್ಸ್ ವ್ಯಾಲ್ಯೂನ ನಾವು ಈ ಸಂದರ್ಭದಲ್ಲಿ ನಾವು ಫಿಕ್ಸ್ ಮಾಡಿದ್ದೇವೆ. ಈಗ ನಮ್ಮ 6 ಕ್ಯಾಟಗರಿ ಮಾಡಿದ್ದೇವೆ. ಒಂದು ರೆಸಿಡೆನ್ಷಿಯಲ್, ಸೆಲ್ಫ್ ಯೂಸು ಮತ್ತು ಟೆನೆಂಟೆಡ್, ಒಂದು ಕಮರ್ಷಿಯಲ್, ಒಂದು ಇಂಡಸ್ಟ್ರಿಯಲ್, ಒಂದು ಸ್ಟಾರ್ ಹೋಟ್ಲ್ಗೆ, ಆಮೇಲೆ ಕೆಲವು ಎಕ್ಸೆಂಪ್ಟೆಡ್ ಕ್ಯಾಟಗರಿ ಇದೆ, ಆಮೇಲೆ ಕೆಲವು ಫುಲ್ಲಿ ವೇಕೆಂಟ್ ಲ್ಯಾಂಡ್ ಇದೆ. ಸೊ ಇಲ್ಲಿ 7 ಫಾರಮ್ಸ್ನ ಅವರು ಫೈಲ್ ಮಾಡಬೇಕಾಯಿತು. 6 ಝೋನಲ್ಲಿ 7 ಫಾರಮ್ನ ಅವರು ಫೈಲ್ ಮಾಡಬೇಕಾಯಿತು. ಈಗ ಒಂದೇ ಒಂದು ಸಿಂಪ್ಲಿಫೈ ಆನ್ಲೈನ್ ಪ್ಲಾಟ್ ಅಂಡ್ ಲ್ಯಾಂಡ್ ಏರಿಯಾ, ಬಿಲ್ಟಪ್ ಏರಿಯಾ, ಆಮೇಲೆ ಏನ್ ನ್ಯೂಸ್ಗೆ ಅವನು ಹಾಕೊಂಡಿದ್ದಾನೆ ಅಷ್ಟು ಮಾತ್ರ ಆತ ತಿಳಿಸಬೇಕಾಗಿದೆ. ಅಂಡ್ ದಿ ಟ್ಯಾಕ್ಸ್ ಈಸ್ ಬೀನ್ ಕ್ಯಾಲ್ಕುಲೇಟೆಡ್ ಆನ್ ದಿ ಗೈಡೆನ್ಸ್ ವ್ಯಾಲ್ಯೂ ಅಪ್ಲಿಕೇಟೆಡ್ ಟು ಇಸ್ ಪ್ರಾಪರ್ಟಿ. ಏನ್ ಆ ಗೈಡೆನ್ಸ್ ವ್ಯಾಲ್ಯೂ ಇರ್ತದೆ ಆ ಪ್ರಾಪರ್ಟಿಗೆ, ಯಾಕೆಂದ್ರೆ ಪ್ರತಿ ರಸ್ತೆಗೂ ಒಂದೊಂದು ಗೈಡೆನ್ಸ್ ವ್ಯಾಲ್ಯೂನ ಈಗಾಗಲೇ ಫಿಕ್ಸ್ ಆಗಿದೆ. ಆ ಪ್ರಕಾರ ಆನ್ಲೈನಲ್ಲೇ ಎಲ್ಲವನ್ನ ತೀರ್ಮಾನ ಮಾಡ್ಕೊಳ್ಬೇಕು. 2 ತಿಂಗಳಲ್ಲಿ ಅವನೇನಾದ್ರು ಕ್ಲೈಮ್ ಮಾಡೋದು, ಮತ್ತೊಂದು ಅಬ್ಜೆಕ್ಷನ್ಸ್ ಹಾಕೋದು ಎಲ್ಲ ಕೂಡ ಅವಕಾಶ ನಾವು ಮಾಡ್ಕೊಡ್ತೀವಿ. 60 ಡೇಸ್ ಏನಾದ್ರು ನಮ್ಮ ಕಾರ್ಪೊರೇಷನ್ ಎಲ್ಲ ತಪ್ಪು ಮಾಡಿದ್ದೋ, ಅವನ್ ಮಾಡ್ಕೊಂಡು ತಪ್ಪಿತ್ತು ಅಂತಂದ್ರೆ ಅದಾಗದು 2 ಮಂತ್ಸ್ ಅಲ್ಲಿ ಈ ಕ್ಯಾನ್ ರೆಕ್ಟಿಫೈಡ್. ಅವನಿಗೆ ಗೊತ್ತಾಗ್ತದೆ ಎಷ್ಟು ಕಟ್ಟಬೇಕಾಗ್ತದೆ ಆ ಕ್ಯಾಲ್ಕುಲೇಷನ್ ಪ್ರಕಾರ ಅಂತೇಳಿ ಸಿಸ್ಟಮ್ಗೆ ಹಾಕಿರ್ತೀವಿ. ಅದನ್ನು ಕೂಡ ಆತ ಪರಿಶೀಲನೆ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.